ನಿನ್ನ ಜೀವಳ ವಾಕ್ಯವನ್ನು ಧ್ಯಾನ ಮಾಡುವಾಗ ನಿನ್ನ ಆತ್ಮದಿಂದಲೂ ಸತ್ಯದಿಂದಲೂ ಪ್ರಕಟಿಸಲಿಕ್ಕೆ ನೀನು ಸಹಾಯ ಮಾಡು ಸ್ವಾಮಿ. ದೇವರೇ, ನನ್ನ ಪ್ರಾರ್ಥನೆ ಕೇಳಿದ್ಯಾ? ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುವಂದುತ್ತೇನೆ ಜೀವಳ ತಂದೆ, ಆಮೇಲೆ. ನನ್ನ ಪ್ರೀತಿಯ ಆತ್ಮೀಯ ದೇವ ಜನರೇ, ಮೊಟ್ಟ ಮೊದಲನೇದಾಗಿ ನಾನು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಜೂಮ್ ಆ್ಯಪಿನಲ್ಲಿ ಕೂಡಿ ಬಂದಂಥ ಎಲ್ಲ ಸಭಾ ಪಾಲಕರಿಗೂ ಹಾಗೂ ಮತ್ತು ದೇವ ಜನರಿಗೂ ಸಹ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ನನಗೆ ಕೊಡಲ್ಪಟ್ಟಂಥ ಬಿಷಪ್ ಫ್ರಾನ್ಸಿ ಆಸ್ಪರಿ ಇವರ ಸೇವೆಯ ಬಗ್ಗೆ ನಾವು ಈ ದಿನದಲ್ಲಿ ಧ್ಯಾನ ಮಾಡಿಕೊಳ್ಳೋಣ. ಇವರು ಆಗಸ್ಟ್ 20, 1745 ಇಂಗ್ಲೆಂಡಿನ ಹಾಮ್ಸ್ಟನ್ ಬ್ರಿಡ್ಜ್ನಲ್ಲಿ ಜನಿಸಿದರೆಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಆಗಸ್ಟ್ 20, 1745 ಇಂಗ್ಲೆಂಡಿನ ಹಾಮ್ಸ್ಟನ್ ಬ್ರಿಟಿಷ್ನಲ್ಲಿ ಜನಿಸಿದರು ಎಂಬುದಾಗಿ ನಾವು ನೋಡ್ತೇವೆ. ಹಾಗೂ ಅವರು ಬಡ ಕುಟುಂಬದಲ್ಲಿ ಬೆಳೆದವರಾಗಿದ್ದರೆಂಬುದಾಗಿ ನಾವು ಅವರ ಚರಿತ್ರೆಯಲ್ಲಿ ನೋಡ್ತೇವೆ. ಅವರು ಬಡ ಕುಟುಂಬದಲ್ಲಿ ಬೆಳೆದವರು ಮತ್ತು ಅವರ ಆರಂಭಿಕ ಜೀವಿತವನ್ನು ನಾವು ನೋಡುವಾಗ ಅವರು ಕಷ್ಟಾಂತರ ಜೀವಿತಗಳಲ್ಲಿ ಬದುಕಿದರೆಂಬುದಾಗಿ ನೋಡ್ತೀವಿ. ಅವರು ಕಷ್ಟಗಳಿಂದ ಗುರುತಿಸಲ್ಪಟ್ಟರೆಂಬುದಾಗಿ ನಾವು ನೋಡ್ತೀವಿ. ಅವರು ತಮ್ಮ ಕ್ರೈಸ್ತ ಪಾಲನೆಯಿಂದ ಆಳವಾಗಿ ಪ್ರಭಾವಿತರಾಗಿ ಬಂದರೆಂಬುದಾಗಿ ನೋಡ್ತೀವಿ. ಯಾವುದು? ಕ್ರೈಸ್ತ ಪಾಲನೆಯಿಂದ ಆಳವಾಗಿ ಪ್ರಭಾವಿತರಾಗಿ ಮತ್ತು ಇಂಗ್ಲೆಂಡಿನಲ್ಲಿ ಜಾನ್ ವೆಲ್ಸ್ಲಿ ನೇತೃತ್ವದಲ್ಲಿ ಮೆಥೋಡಸ್ ಚಳುವಳಿಯನ್ನು ಸೇರಿದರೆಂಬುದಾಗಿ ನಾವು ನೋಡ್ತೀವಿ. ಜಾನ್ ವೆಲ್ಸ್ಲಿ ನೇತೃತ್ವದಲ್ಲಿ ಮೆಥೋಡಿಸ್ ಚಳುವಳಿಯಲ್ಲಿ ಸೇರಿದರು ಎಂಬುದಾಗಿ ನಾವು ಅವರ ಚರಿತ್ರೆಯಲ್ಲಿ ನೋಡ್ತೇವೆ. ಹಾಗೆ ನಾವು ನೋಡುವಾಗ ಆಸ್ಪರಿಯ ವೆಲ್ಸಿ ಬೋಧನೆಗಳ ವಿಷಯವಾಗಿ ವೈಯಕ್ತಿಕ ಪವಿತ್ರತೆ ಮತ್ತು ಸುವಾರ್ತೆ ಬೋಧನೆ ಮತ್ತು ಸಾಮಾಜಿಕ ನ್ಯಾಯದ ಮೇಲನ ಒತ್ತುಗಳ ಭಕ್ತಿ ಅನುಯಾಯಿಯಾಗಿದ್ದರು ಎಂಬುದಾಗಿ ನೋಡ್ತೇವೆ ನಾವು. ಆಸ್ಪರಿ ಮತ್ತು ವೆಲ್ಸಿ ಬೋಧನೆಗಳ ವಿಷಯವಾಗಿ ವೈಯಕ್ತಿಕ ಮತ್ತು ಪವಿತ್ರತೆಯಲ್ಲಿ ಜೀವಿಸ್ತಾ ಇದ್ದರು ಮತ್ತು ಸುವಾರ್ಥ ಬೋಧನೆಯಲ್ಲಿ ಸಹ ಅವರು ಸೇವೆ ಸಲ್ಲಿಸ್ತಿದ್ರು. ಹಾಗೆ ಮತ್ತು ಸಾಮಾಜಿಕ ನ್ಯಾಯದ ಮೇಲನ ಒತ್ತುಗಳ ಭಕ್ತಿ ಅನುಯಾಯಿ ಆಗಿದ್ದರೆಂಬುದಾಗಿ ನೋಡ್ತಿದ್ದಾರೆ. ಮತ್ತು ಅವರ 26ನೆಯ ವಯಸ್ಸಿನಲ್ಲಿ ಆಸ್ಪರಿಯ ಇನ್ನೂ ನೇಮಕಗೊಂಡ ಮಂತ್ರಿ ಆಗಿಲ್ಲದಿದ್ದರೆಂಬುದಾಗಿ ನೋಡ್ತೀವಿ ನಾವು. ಹೊಸದಾಗಿ ರೂಪುಗೊಂಡ ಅಮೇರಿಕನ್ ವಸಾಹತುಗಳಲ್ಲಿ ಸೇವೆ ಸಲ್ಲಿಸಲು ಕರೆ ಬಂತೆಂಬುದಾಗಿ ನೋಡ್ತೀವಿ ಪ್ರೇರೆ. ಯಾವುದು? ಹೊಸದಾಗಿ ರೂಪುಗೊಂಡ ಅಮೇರಿಕನ್ ವಸಾಹತುಗಳಲ್ಲಿ ಸೇವೆ ಸಲ್ಲಿಸಲು ಕರೆ ಬಂತೆಂಬುದಾಗಿ ನೋಡ್ತೀವಿ. 1771 ಜಾನ್ ವೆಲ್ಸ್ಲಿ ಕಳುಹಿಸಿದ ಮೊದಲ ಮೆಥೋಡಿಸ್ಟ್ ಸುವಾರ್ತೆಗಳಲ್ಲಿ ಒಬ್ಬರಾಗಿ ಅವರು ಅಮೇರಿಕೆಗೆ ಪ್ರಯಾಣ ಬೆಳೆಸಿದರೆಂಬುದಾಗಿ ನೋಡ್ತೀವಿ. ಅಲ್ಲಿ ವಸಾಹತುಗಳಲ್ಲಿ ಸೇವೆ ಸಲ್ಲಿಸುತ್ತಿರದರೆಂಬುದಾಗಿ ನೋಡುವಾಗ ಒಂದು ರಾಜ್ಯದಲ್ಲಿ ನೆಲಸಿಗರ ನೇರ ರಾಜಕೀಯ ನಿಯಂತ್ರಣದಲ್ಲಿರುವ ಮತ್ತು ಅವರಿಂದ ಆಕ್ರಮಿತವಾದ ಪ್ರಾಂತ್ಯವಾಗಿದ್ದು ಎಂಬುದಾಗಿ ನೋಡ್ತೇವೆ ನಾವು. ಒಂದು ರಾಜ್ಯದಲ್ಲಿ ನೋಡಿ, ಒಂದು ರಾಜ್ಯದ ನೆಲಸಿಗರದ ನೇರ ರಾಜಕೀಯ ನಿಯಂತ್ರಣದಲ್ಲಿರುವ ಮತ್ತು ನೋಡಿ ನಿಯಂತ್ರಣದಲ್ಲಿರುವಂಥ ಆ ಒಂದು ಸ್ಥಳದಲ್ಲಿ ಈ ಫ್ರಾನ್ಸಿ ಆಸ್ಪರಿ ಅವರು ಸೇವೆ ಸಲ್ಲಿಸಲಿಕ್ಕೆ ಹೋದರೆಂಬುದಾಗಿ ನೋಡ್ತೀವಿ. ಮತ್ತು ಅವರಿಂದ ಆಕ್ರಮಿತವಾಗಿ ಪ್ರಾಂತ್ಯ ಮತ್ತು ಪ್ರಾಚೀನ ಕಾಲದಲ್ಲಿನ ವಸಾಹತುಗಳ ವಿಷಯದಲ್ಲಿ ನಾವು ನೋಡುವಾಗ ನಗರ ರಾಜ್ಯಗಳು ಹಲವು ವೇಳೆ ತಮ್ಮ ಸ್ವಂತ ವಸಾಹತುಗಳನ್ನು ಸ್ಥಾಪಿಸಿಕೊಂಡಿದ್ದವು ಎಂಬುದಾಗಿ ನೋಡ್ತಿದ್ವಿ. ಎಲ್ಲಿ? ಅಮೇರಿಕಾದ ನೋಡಿ, ಹೊಸದಾಗಿ ರೂಪಿಸಿಕೊಂಡ ಅಮೇರಿಕನ ವಸಾಹತುಗಳಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಈ ಆಸ್ಪರಿ ಅವರು ಸೇವೆಗೆ ಹೋದರೆಂಬುದಾಗಿ ನೋಡ್ತೀವಿ. ಅಲ್ಲಿ ಕೆಲವು ವಸಾಹತುಗಳು
ಐತಿಹಾಸಿಕವಾಗಿ ದೇಶಗಳಾಗಿದ್ದವು ಎಂಬುದಾಗಿ ನೋಡ್ತೀವಿ. ಈ ಥರ ವಸಾಹತುಗಳು ಅವುಗಳ ಪ್ರಾರಂಭದಿಂದ ನಿರ್ದಿಷ್ಟ ರಾಜತ್ವವಿರದೆ ಪ್ರಾಂತ್ಯಗಳಾಗಿದ್ದವು. ಆದ್ದರಿಂದ ನೋಡುವಾಗ ಆ ಒಂದು ಪ್ರಾಂತ್ಯದಲ್ಲಿ ಸರಳಿತವಾಗಿರುವಂಥ ವಿಧಾನವಿಲ್ಲದಿರು ಇರ್ತಿತ್ತು ಎಂಬುದಾಗಿ ನಾವು ನೋಡ್ತಿದ್ದೇವೆ. ಹಾಗೆ ನಾವು ನೋಡುವಾಗ ಫ್ರಾನ್ಸಿ ಆಸ್ಪೆರಿ ಅವರ ಸೇವೆಯು ಕಠಿಣವಾಗಿರುವಂಥ ಸೇವೆಯಾಗಿದ್ದು ಎಂಬುದಾಗಿ ನಾವು ನೋಡ್ತೀವಿ. ಆ ಒಂದು ಹೊಸದಾಗಿ ರೂಪಿಸಲ್ಕೊಂಡ ಅಮೆರಿಕ ಪ್ರಾಂತದಲ್ಲಿ. ಮತ್ತೆ ಅಮೆರಿಕಕ್ಕೆ ಬಂದ ನಂತರ ಆಸ್ಪೆರಿ ತಕ್ಷಣವೇ ವಸಾಹತುಗಳಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದ್ರು ಎಂಬುದಾಗಿ ನೋಡ್ತೀವಿ ನಾವು. ಈ ಒಂದು ಎಲ್ಲ ಸ್ಥಳಗಳಲ್ಲಿ ಮತ್ತು ಅಮೆರಿಕದಲ್ಲಿ ಅವರ ಸೇವೆಯ ಆರಂಭಿಕ ವರ್ಷಗಳು ಕಷ್ಟವಾಗಿದ್ದವು ಎಂಬುದನ್ನು, ಅವರ ಸೇವೆ ಬಹು ಕಷ್ಟಕರವಾದಂಥ ಸೇವೆ ಆಗಿತ್ತೆಂಬುದಾಗಿ ನಾವು ಅವರ ಚರಿತ್ರೆಯಲ್ಲಿ ನೋಡ್ತಿದ್ದೇವೆ. ಅವರ ಸೇವೆ ಸಲ್ಲಿಸಿದ ಒಂದು ಮಾರ್ಗವನ್ನು ನಾವು ಅವರ ಜೀವಿತ ಹೇಗಿತ್ತೆಂಬುದಾಗಿ ನೋಡುವಾಗ ಕಷ್ಟಾರ್ಥದ ಜೀವಿತವಾಗಿತ್ತೆಂಬುದಾಗಿ ನೋಡ್ತೀವಿ. ಕಷ್ಟಗಳಿಂದ ತುಂಬಿತ್ತ ಎಂಬುದಾಗಿ ನೋಡ್ತೀವಿ. ಏಕೆಂದರೆ ದೇಶವು ಇನ್ನೂ ಅಮೇರಿಕನ್ ಕ್ರಾಂತಿಯ ಮಧ್ಯದಲ್ಲಿತ್ತೆಂಬುದಾಗಿ ನೋಡ್ತೀವಿ. ಅಮೆರಿಕ ದೇಶವು ಇನ್ನೂ ಕ್ರಾಂತಿಯ ಮಧ್ಯದಲ್ಲಿತ್ತೆಂಬುದಾಗಿ ನೋಡ್ತೀವಿ. ಅಮೆರಿಕ ಕ್ರಾಂತಿಕಾರಿ ಯುದ್ಧವು 1775ರಿಂದ 1783ರವರೆಗೆ ನಡೆದ ಅಮೆರಿಕದ ಸ್ವಾತಂತ್ರ್ಯ ಯುದ್ಧವಾಗಿತ್ತು ಎಂಬುದಾಗಿ ನೋಡ್ತೀವಿ. ಅಸ್ತಿತ್ವದಲ್ಲಿರುವ ಬ್ರಿಟಿಷ್ ಆಳ್ವಿಕೆಯನ್ನು ನಿರಾಕರಿಸುವ ಮೂಲಕ ಆಡಳಿತ ನಡೆಸುವ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ಅನ್ನು ಸ್ಥಾಪಿಸುವ ಉದ್ದೇಶದಿಂದ ನಡೆಯಿತು. ಬ್ರಿಟಿಷ್ ಆಳ್ವಿಕೆಯಲ್ಲಿ ಬ್ರಿಟಿಷ್ ಸರ್ಕಾರದಿಂದ ನೇತೃತ್ವಪಟ್ಟಿರುವ ಜನಪ್ರಿಯವಲ್ಲದ ತೆರಿಗೆಗಳ ಒಳಗೊಳ್ಳುವಿಕೆ ಇತ್ತೆಂಬುದಾಗಿ ನೋಡ್ತಿದ್ದೇವೆ. ಇದು ಗಂಭೀರ ಸಂಘರ್ಷಕ್ಕೆ ಕಾರಣವಾಗಿತ್ತೆಂಬುದಾಗಿ ನೋಡ್ತೀವಿ. ಅದು ಅಮೆರಿಕನ ಕ್ರಾಂತಿಕಾರಿ ಯುದ್ಧವಾಗಿ ಮಾರ್ಪಟ್ಟಿತ್ತೆಂಬುದಾಗಿ ನೋಡ್ತೀವಿ. ಅಮೆರಿಕ ಕ್ರಾಂತಿಕಾರಿ ಯುದ್ಧವಾಗಿ ಮಾರ್ಪಟ್ಟಿತ್ತೆಂಬ ಇಂತಹ ಸ್ಥಳದಲ್ಲಿ ಏನ್ರಿ ಬಿಷಪ್ ಫ್ರಾನ್ಸಿಸ್ ಆಸ್ಪೆರಿ ಅವರು ಆ ಒಂದು ಸ್ಥಳಾಂತರದಲ್ಲಿ ಸೇವೆ ಸಲ್ಲಿಸಿದರು ಎಂಬುದಾಗಿ ನೋಡ್ತೀವಿ. ಈ ಒಂದು ಕಠಿಣವಾಗಿರುವಂಥ ಸ್ಥಳಗಳಲ್ಲಿ ಅವರು ಸೇವೆ ಸಲ್ಲಿಸಿದರು ಎಂಬುದಾಗಿ ನೋಡ್ತೀವಿ. ಪ್ರೀತಿಯುಳ್ಳ ದೇವಜನರೇ, ಹಾಗೆ ನಾವು ನೋಡುವಾಗ ಆಸ್ಪೆರಿ ತನ್ನ ಪ್ರಯಾಣ ಸೇವೆಗೆ ಹೆಸರುವಾಸಿಯಾಗಿದ್ದರು ಎಂಬುದಾಗಿ ನೋಡ್ತೀವಿ. ಅವರು ಅಂಜಲಿಲ್ಲ, ಹೆದರಲಿಲ್ಲ. ಆ ಒಂದು ಸ್ಥಳಾಂತರದಲ್ಲಿ ದೇವರ ಸೇವೆಯನ್ನು ಮಾಡಿದರು ಎಂಬುದಾಗಿ ನೋಡ್ತೀವಿ. ನಿಷ್ಠೆಕಟ್ಟಂತವಾಗಿರುವಂತಹ ದೇವರ ಸೇವೆಯನ್ನು ಆ ಒಂದು ಪ್ರಾಂತ್ಯಗಳಲ್ಲಿ ಸಲ್ಲಿಸಿದರು ಎಂಬುದಾಗಿ ನೋಡ್ತೀವಿ. ನೋಡಿ, ನಾವುಗಳು ನೋಡ್ತೀವಿ, ಒಂದು ಸ್ಥಳಗಳಲ್ಲಿ ಏನಾದರೂ ನಮಗೆ ಹಿಂಸೆ ಮಾಡ್ತಾ ಇದ್ರಂದ್ರೆ ನಾವುಗಳು ಆ ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳಗಳಿಗೆ ಹೋಗ್ತೀವಿ. ಈ ಬಿಷಪ್ ಫ್ರಾನ್ಸಿಸ್ ಆಸ್ಪೆರಿ ಅವರು, ಪ್ರೀತಿಯುಳ್ಳದರ ಮಕ್ಕಳು, ಎಷ್ಟೋ ಕಷ್ಟಗಳು ಬಂದರು, ಎಷ್ಟೋ ತೊಂದರೆಗಳು ಬಂದರೂ ಸಹ ಅವರು ಸೇವೆಯನ್ನು ಬಿಡಲಿಲ್ಲ. ಸೇವೆಯನ್ನು ಮುಂದುಗೂಡಿಸಿದರು ಎಂಬುದಾಗಿ ನೋಡ್ತೇವೆ. ಮತ್ತೆ ಪ್ರತಿ ವರ್ಷ ಸಾವಿರಾರು ಮೈಲುಗಳಷ್ಟು ನೋಡಿ ಸುವಾರ್ತೆ ಸಾರಲಿಕ್ಕೆ ಹೋಗ್ತಾ ಇದ್ರಂತೆ. ಪ್ರತಿ ವರ್ಷ ಸಾವಿರಾರು ಮೈಲುಗಳಷ್ಟು ಸುವಾರ್ತೆ ಸಾರಲಿಕ್ಕೆ ಹೋಗ್ತಾ ಇದ್ರಂತೆ. ಸವಾರಿ ಮಾಡಿ ಸಭೆಗಳನ್ನು ಸ್ಥಾಪಿಸುತ್ತಿದ್ದಾರೆ ಎಂಬುದಾಗಿ ನೋಡ್ತೀವಿ. ಸವಾರಿಗಳ ಮೇಲೆ ಹಾಗೆ ಸಭೆಗಳಿಗೆ
ಸಭೆಗಳಿಗೆ ಹೋಗಿ ಸಂಧಿಸ್ತಾ ಇದ್ರಂತೆ. ಸಭೆಗಳಿಗೆ ಹೋಗಿ ಅಲ್ಲಿರುವಂಥ ಎಲ್ಲ ಜನಗಳಿಗೆ ದೇವರ ವಾಕ್ಯಗಳನ್ನು ಪ್ರಕಟಿಸ್ತಾ ಇದ್ದಾರೆ ಎಂಬುದಾಗಿ ನೋಡ್ತೀವಿ. ಮತ್ತು ಸ್ಥಾಪಿಸುತ್ತಿದ್ದರು. ಅವರ ಆಗಾಗ್ಗೆ ಕುದುರೆಗಳ ಮೇಲೆ ಪ್ರಯಾಣಿಸುತ್ತಿದ್ದರು ಎಂಬುದಾಗಿ ನೋಡ್ತೀವಿ. ಆಗಾಗ ಕುದುರೆಗಳ ಮೇಲೆ ಪ್ರಯಾಣಿಸುತ್ತಿದ್ದರು ಮತ್ತು ಕಠಿಣವಾಗಿರುವಂಥ ಹವಾಮಾನದಲ್ಲಿ ಅವರು ಜೀವಿಸುತ್ತಿದ್ದಾರೆ ಎಂಬುದಾಗಿ ನೋಡ್ತಿದ್ದೇನೆ. ಕಠಿಣವಾದ ಹವಾಮಾನದಲ್ಲಿ ಭೂ ಪ್ರದೇಶಗಳಲ್ಲಿ ಸಹ ಸೇವೆ ಸಲ್ಲಿಸ್ತಾ ಇದ್ದಾರೆ ಎಂಬುದಾಗಿ ನೋಡ್ತೀವಿ. ಕೆಲಸಕ್ಕೆ ಅವರು ಅವರ ನೋಡಿ ಸೇವೆಗೆ ಏನು ಮಾಡಿದ್ದಾರೆ ಅಂದರೆ ತನ್ನನ್ನೇ ಸಮರ್ಪಣೆಯಾಗಿ ಕೊಟ್ಟಿದ್ದಾರೆ ಎಂಬುದಾಗಿ ನೋಡ್ತಿದ್ದಾರೆ. ನೋಡಿ, ನಾವು ಸಹ ಈ ಫ್ರಾನ್ಸಿಸ್ ಆಸ್ಪರಿಯ ಮಾದರಿಯಲ್ಲಿ ನಾವು ಜೀವಿಸಬೇಕೆಂಬುದಾಗಿ ದೇವರ ವಾಕ್ಯವು ನಮಗೆ ಪ್ರಕಟಿಸ್ತಾ ಇದೆ. ಹಾಗೆ ನಾವು ನೋಡುವಾಗ ಅಮೆರಿಕ ಕ್ರಾಂತಿಕಾರಿ ಯುದ್ಧಕ್ಕೆ ಪ್ರಾಥಮಿಕ ಮತ್ತು ಪ್ರಮುಖ ಕಾರಣವೇನೆಂದರೆ ಅಮೆರಿಕದ ಪ್ರಾಂತ್ಯಗಳು ಮತ್ತು ಬ್ರಿಟಿಷರ ನಿಯಮಗಳ ನಡುವಿನ ಮುಖಾಮುಖಿ ಸಂಘರ್ಷಗಳು ನಡೆಯುತ್ತಾ ಇದೆ ಎಂಬುದನ್ನು ನೋಡ್ತೀವಿ ನಾವು. ಮತ್ತು ಅಮೆರಿಕ ಕ್ರಾಂತಿಕಾರಿ ಯುದ್ಧವು ಬ್ರಿಟನ್ ಆಳ್ವಿಕೆಯಿಂದ ಅಧೀನದಲ್ಲಿದ್ದ ಯುನೈಟೆಡ್ ಸ್ಟೇಟ್ ಸ್ವಾತಂತ್ರ್ಯವನ್ನು ಖಚಿತಪಡಿಸಿಕೊಳ್ಳಲು ನಡೆದ ಯುದ್ಧವಾಗಿತ್ತು ಎಂಬುದನ್ನು ನೋಡ್ತೀವಿ. ಇದು ಯಾವುದೇ ಒಂದು ದಿನ ಅಥವಾ ತಿಂಗಳು ಸಂಘರ್ಷವಾಗಿರಲಿಲ್ಲ, ಬದಲಾಗಿ ಇದು 8 ವರ್ಷಗಳ ಕಾಲ ನಡೆಯುತ್ತೆ ಎಂಬುದಾಗಿ ನೋಡ್ತಾ ಇದ್ವಿ. ಇಂಥ ಕಾಲದಲ್ಲಿ ಬಿಷಪ್ ಫ್ರಾನ್ಸಿಸ್ ಆಸ್ಪರಿ ಅವರು ಸೇವೆ ಸಲ್ಲಿಸಿದ್ರು ಎಂಬುದಾಗಿ ನೋಡ್ತೀವಿ ಪ್ರಿಯರೇ. ಸೇವೆ ಪ್ರಾರಂಭಿಸಿದ್ರೆಂಬುದಾಗಿ ನೋಡ್ತೀವಿ ನಾವು. ಹಾಗೆ ನಾವು ನೋಡುವಾಗ ನೋಡಿ 1784ರಲ್ಲಿ ಮೆಥೋಡಿಸ್ಟ್ ಎಪಿಸ್ಕೋಪಲ್ ಸಭೆಯನ್ನು ಯುನೈಟೆಡ್ ಸ್ಟೇಟ್ನಲ್ಲಿ ಅಧಿಕೃತವಾಗಿ ಸ್ಥಾಪಿಸಲಾಗಿತ್ತು ಮತ್ತು ಫ್ರಾನ್ಸಿ ಆಸ್ಪರಿ ಅದರ ಇಬ್ಬರು ಬಿಷಪ್ಗಳಲ್ಲಿ ಒಬ್ಬರಾಗಿ ಥಾಮಸ್ ಕೋಕ್ ಜೊತೆಗೆ ಆಯ್ಕೆಯಾದರು. ಆಸ್ಪರಿಯ ಬಿಷಪ್ ಉದ್ಯೋಗಕ್ಕೆ ಆಯ್ಕೆಯಾದದ್ದು ಅಮೆರಿಕದಲ್ಲಿ ಹೆಚ್ಚು ರಚನಾತ್ಮಕ ಮೆಥೋಡಿಸ್ಟ್ ಸಭೆ ಆರಂಭಗೊಳಿಸಿದೆಂಬುದಾಗಿ ನೋಡ್ತೀವಿ. ಹಾಗೆ ನಾವು ನೋಡುವಾಗ ಮೆಥೋಡಿಸ್ಟ್ ಎಪಿಸ್ಕೋಪಲ್ ಚರ್ಚ್ MEC 1784ರಲ್ಲಿ ಸ್ಥಾಪನೆ ಆಗಿದ್ದರಿಂದ 1939ರವರೆಗೆ ಯುನೈಟೆಡ್ ಸ್ಟೇಟಿನಲ್ಲಿ ಅತ್ಯಂತ ಹಳೆಯ ಮತ್ತು ಅತಿ ದೊಡ್ಡ ಮೆಥೋಡಿಸ್ಟ್ ಪಂಗಡವಾಗಿದ್ದು, ಇದು ರಾಷ್ಟ್ರೀಯವಾಗಿ ತನ್ನನ್ನು ತಾನು ಸಂಘರ್ಷಿಸಿಕೊಂಡಿತು. US-ನಲ್ಲಿ ಮೊದಲ ಧಾರ್ಮಿಕ ಪಂಗಡವಾಗಿತ್ತು. 1939ರಲ್ಲಿ MEC ಎರಡು ಬೇರ್ಪಟ್ಟವು. ಮೆಥೋಡಿಸ್ಟ್ ಪಂಗಡದೊಂದಿಗೆ ಮೆಥೋಡಿಸ್ಟ್ ಪ್ರೊಟೆಸ್ಟೆಂಟ್ ಚರ್ಚ್ ಮತ್ತು ಮೆಥೋಡಿಸ್ಟ್ ಎಪಿಸ್ಕೋಪಲ್ ಚರ್ಚ್ ಮತ್ತು ಒಂದಾಗಿ ಸೇರಿದರೆಂಬುದಾಗಿ ನೋಡ್ತಿದ್ದಾರೆ. ಹಾಗೆ ನಾವು ನೋಡುವಾಗ ಆಸ್ಪರಿಯ ನಾಯಕತ್ವ ಶೈಲಿಯು ಸೇವೆಯ ನಾಯಕತ್ವವಾಗಿತ್ತು ಎಂಬುದಾಗಿ, ದೇವರ ಕೆಲಸಕ್ಕೆ ನಮ್ರತೆ ಉಳ್ಳವರಾಗಿದ್ದರು ಎಂಬುದನ್ನು ನೋಡ್ತೀವಿ. ಏನ್ರಿ, ದೇವರ ಕೆಲಸಕ್ಕೆ ನಮ್ರತೆ ಉಳ್ಳವರಾಗಿದ್ದರು. ಅವರ ಸೇವೆಯು ಅಷ್ಟಿಷ್ಟವಾದಂಥ ಕಠಿಣವಾಗಿರುವಂಥ ಸೇವೆ ಅಲ್ಲ ಪ್ರೇರೆ. ಸ್ಥಳಾಂತರಗಳಲ್ಲಿಯೂ ಅವರಿಗೆ ಯಾರು ಬೆಂಬಲವಿಲ್ಲ, ದೇವರು ಮಾತ್ರ ಅವರಿಗೆ ಬೆಂಬಲವಾಗಿದ್ದರು ಎಂಬುದನ್ನು ನೋಡ್ತೀವಿ. ನಮ್ರತೆ ಮತ್ತು ಸಮರ್ಪಣೆಯನ್ನು ಒತ್ತಿ ಹೇಳುತ್ತೆ ಪ್ರಿಯರೇ. ಅವರು ತಮ್ಮನ್ನು ತಾವೇ ದೇವರಿಗೆ ಸಮರ್ಪಣೆ ಮಾಡಿಕೊಟ್ಟಿದ್ದರೆಂಬುದಾಗಿ ನಾವು ಅವರ ಚರಿತ್ರೆಯಲ್ಲಿ ನೋಡ್ತೀವಿ. ಅವರು ಆಗಾಗ್ಗೆ ಬೋಧಕರ ಜೊತೆಗೆ ಪ್ರಯಾಣಿಸುತ್ತಿದ್ದರು. ಏನ್ರಿ, ಆಗಾಗ್ಗೆ ಅವರು ದೇವರ ಸೇವಕರ ಜೊತೆಗೆ ಸೇವೆಗೆ ಹೋಗುತ್ತಿದ್ದರೆಂಬುದಾಗಿ ನೋಡ್ತೀವಿ.
ಮತ್ತು ಬೆಂಬಲ, ಪ್ರೋತ್ಸಾಹ ಮತ್ತು ಹೊಣೆಗಾರಿಕೆಯನ್ನು ಒದಗಿಸುತ್ತಿದ್ದರು. ಅವರು ಪವಿತ್ರತೆ ಮತ್ತು ವೈಯಕ್ತಿಕ ಧರ್ಮನಿಷ್ಠೆಯ ಮತ್ತು ಮಹತ್ವವನ್ನು ಒತ್ತಿ ಹೇಳುತ್ತದೆ ಎಂಬುದನ್ನು ನೋಡ್ತೀವಿ. ಅವರು ಪವಿತ್ರತೆ ಮತ್ತು ವೈಯಕ್ತಿಕ ಮತ್ತು ಆತ್ಮಿಕವಾಗಿ ಒಬ್ಬ ಸೇವಕರಾಗಿದ್ದಾರೆ ಎಂಬುದನ್ನು. ಹಾಗೆ ನಾವು ನೋಡುವಾಗ ಅವರ ಜೀವನ ಚರಿತ್ರೆಯಲ್ಲಿ ಪ್ರೀತಿ ಉಳಿದಿರುವ ಮಕ್ಕಳೇ, ಅವರು ಪಟ್ಟಂತ ಕಷ್ಟದ ಜೀವಿತವು, ಸೇವೆಯು, ಅವರು ದೇವರಿಗಾಗಿ ತಮ್ಮನ್ನೇ ಸಮರ್ಪಿಸಿಕೊಟ್ಟರೆಂಬುದಾಗಿ ನೋಡ್ತೇವೆ ನೋಡಿ. ಹಾಗೆ ನಾವು ನೋಡುವಾಗ ಅವರ ನಾಯಕತ್ವದಲ್ಲಿ ಮೆಥೋಡಿಸ್ಟ್ ಎಪಿಸ್ಕೋಪಲ್ ಸಭೆಯ ವೇಗವಾಗಿ ಬೆಳೆಯಿತು. ವೇಗವಾಗಿ ಬೆಳೆಯುತ್ತೆ. ಮೆಥೋಡಿಸ್ಟ್ ಎಪಿಸ್ಕೋಪಲ್ ಚರ್ಚ್ ಏನಾಯ್ತು, ವೇಗವಾಗಿ ಬೆಳೆಯುತ್ತೆ. ಅಂದ್ರೆ ತುಂಬಾ ಅವರ ಸುವಾರ್ತೆಯು ಎಲ್ಲಾ ಕಡೆಗಳಿಗೆ ಹೋಗಿ ಏನ್ ಮಾಡಿದ್ರು, ಸಾರಿಸಲ್ಪಟ್ಟರೆಂಬುದನ್ನು ನೋಡ್ತೀವಿ. ಎಲ್ಲಾ ಕಡೆಗಳಲ್ಲಿ ಒಂದು ಹಳ್ಳಿ ಬಿಡಲಿಲ್ಲ, ಎಲ್ಲಾ ಹಳ್ಳಿಗಳಿಗೆ, ಎಲ್ಲಾ ಪ್ರಾಂತಗಳಿಗೆ, ಎಲ್ಲಾ ನಗರಗಳಿಗೆ ಹೋಗಿ ಅವರು ಸುವಾರ್ತೆಯನ್ನು ಸಾರಿದರೆಂಬುದನ್ನು ನೋಡ್ತೀವಿ. ಅವರು ಅಮೆರಿಕಕ್ಕೆ ಆಗಮಿಸುವ ಸಮಯದಲ್ಲಿ ಬರೇ ಎಷ್ಟು ಜನ ಇದ್ರಂತೆ? 1000 ಜನಗಳಿದ್ರಂತೆ. ಕಡಿಮೆ, ಅದು 1000 ಜನಕ್ಕಿಂತ ಕಡಿಮೆ ಆಗಿದ್ದರು. ಮತ್ತು ಅವರ ಮರಣದ ವೇಳೆಯಲ್ಲಿ 7 ಲಕ್ಷಕ್ಕಿಂತ ಜನರು ಹೆಚ್ಚಾಗಿದ್ದಾರೆ ಎಂಬುದನ್ನು ನೋಡಿ. ಅಷ್ಟು ಸೇವೆಯನ್ನು ಸಲ್ಲಿಸಿದರೆ ಎಂಬುದನ್ನು ನೋಡ್ತೀವಿ. 7 ಲಕ್ಷಕ್ಕಿಂತ ಹೆಚ್ಚು ಜನರು ಸೇರಿದರೆ ಎಂಬುದನ್ನು ನೋಡ್ತೀವಿ. ಮರಣದ ದಿನದಲ್ಲಿ ನೋಡಿ, ಅಷ್ಟು ಸೇವೆ ಅವರು ಮಾಡಿದರು. ನಾವು ಸ್ಥಳಾಂತರಗಳಲ್ಲಿ ಪ್ರೀತಿ ಉಳಿದರ ಮಕ್ಕಳೇ, ಸಭೆಗಳನ್ನು, ಆತ್ಮಗಳನ್ನು ಗಳಿಸುವವರಾಗಿರ್ಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಕಟಿಸ್ತಾ ಇದೆ ನೋಡಿ. ಅದೇ ಮತ್ತಾಯ ಬರೋ ಸುವಾರ್ತೆ 28ನೇ ಅಧ್ಯಾಯ 19-20ನೇ ವಚನ ನೋಡ್ತೀವಿ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಎಂಬುದ. ಎಲ್ಲಾ ದೇಶ, ಒಂದೇ ಸ್ಥಳ ಅಲ್ಲ ಪ್ರಿಯರೇ, ಎಲ್ಲಾ ಸ್ಥಳಗಳಿಗೆ ಹೋಗಿ ನೀವು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆ, ಮಗ, ಪವಿತ್ರಾತ್ಮ ಹೆಸರಿನಲ್ಲಿ ದೀಕ್ಷಾಸನ ಮಾಡಿಸಿರಿ ಎಂಬುದಾಗಿ ದೇವರು ವಾಕ್ಯ ಹೇಳ್ತೆ. ತಂದೆ, ಮಗ, ಪವಿತ್ರಾತ್ಮ ಒಂದೇ ಸ್ಥಳಗಳಲ್ಲಿ ಅಲ್ಲ, ಒಂದೇ ಗಲ್ಲಿಗಳಿಗೆ ಅಲ್ಲ, ಒಂದೇ ಗ್ರಾಮಗಳಿಲ್ಲ, ಒಂದೇ ಕುಟುಂಬಗಳಿಗೆ ಅಲ್ಲ, ಎಲ್ಲಾ ಸ್ಥಳಾಂತಗಳಿಗೆ ಹೋಗಿ ಸುವಾರ್ತೆ ಸಾರಿರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಕಟಿಸ್ತಾ ಇದೆ. ಕಠಿಣವಾಗಿರುವಂತಹ ಸ್ಥಳಗಳಿಗೆ ಸುವಾರ್ತೆ ಸಾರಬೇಕು. ಅತಿ ಪಾಪದಲ್ಲಿ ಜೀವಿಸುವ ಜನಗಳ ಮಧ್ಯದಲ್ಲಿ ನಾವು ಸುವಾರ್ತೆ ಸಾರಬೇಕು. ಪ್ರೀತಿ ಉಳ್ಳೋದ್ರ ಮಗಳ ದೇವರ ವಾಕ್ಯ ನಮಗೆ ಪ್ರಕಟಿಸ್ತಾ ಇದೆ. ಅಲ್ಲಿ ಒಳ್ಳೆ ಜನರಲ್ಲಿ ಅಲ್ಲಿ ಮಾತ್ರ ನಾವು ಸುವಾರ್ತೆ ಸಾರಬಾರ್ದು. ಕಷ್ಟ ಏನು ಪಾಪದಲ್ಲಿ ಜೀವಿಸುತ್ತಿದ್ದಾರೋ ಅಂತ ಜನಗಳ ಮಧ್ಯದಲ್ಲಿ ನಾವು ಸುವಾರ್ತೆ ಸಾರಬೇಕು ಪ್ರಿಯರೇ. ದೇವರ ವಾಕ್ಯ ಪ್ರಕಟಿಸ್ತಾ ಇದೆ. ಪವಿತ್ರ ಆತ್ಮನ ಹೆಸರಿನ ದೀಕ್ಷಾಸನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ ಎಂಬುದಾಗಿ ದೇವರು ನಮಗೆಲ್ಲವನ್ನೂ ಉಪದೇಶ ಮಾಡಿದ್ದಾನೆ. ನಾವುಗಳು ಸಹ ಪ್ರೀತಿ ಉಳ್ಳೋದೇ ಮಕ್ಕಳೇ, ನಶಿಸುವ ಆತ್ಮಗಳಿಗೆ ನಾವು ದೇವರ ವಾಕ್ಯಗಳನ್ನು ಬಿತ್ತಿ ಅವರನ್ನು ರಕ್ಷಣೆಯ ಮಾರ್ಗದಲ್ಲಿ ನಡೆಸಬೇಕೆಂಬುದಾದ ದೇವರ ವಾಕ್ಯ ನಮಗೆ ಪ್ರಕಟಿಸ್ತಾರೆ. ಹಾಗೆ ನಾವು ಯುಗ ನೋಡುವಾಗ ಹಾಗೆ ಉಪದೇಶ ಮಾಡಿರಿ, ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಆಸ್ಪರಿ ಅವರು ದನಿ ಅರಿಯದೆ ಸುವಾರ್ತೆಯನ್ನು ಸಾರ್ತಾ ಇದ್ರಂತೆ. ಅಂದ್ರೆ ವಿಶ್ರಮಿಸಿಕೊಳ್ಳದೆ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಸುವಾರ್ತೆ ಸಾರ್ತಾ ಇದ್ರಂತೆ. ಪ್ರೀತಿ ಉಳ್ಳೋದ್ರ ಮಕ್ಕಳಿಗೆ ವಿಶ್ರಾಂತಿ ತೆಗೆದುಕೊಳ್ಳದೆ ಸುವಾರ್ತೆ ಸಾರ್ತಾ ಇದ್ರಂತೆ ನೋಡಿ. ಅವರು ದೇವರ ವಾಕ್ಯ ಹೇಳುತ್ತೆ, ಕೊಲೋಸ್ಯದ ಬರೆದ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ಹೇಳುತ್ತೆ. ಕೊಲೋಸ್ಯ 4:5 ಹೀಗೆ ಹೇಳುತ್ತೆ, ಸಮಯವನ್ನು ಸುಮ್ಮನೆ ಕಳೆದುಕೊಳ್ಳಬೇಡಿರಿ, ಅದು ಬೆಲೆ ಉಳ್ಳದೆಂಬುದಾಗಿ ಎನಿಸಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಅವರು ಈ ವಾಕ್ಯವನ್ನು ಹಿಡಿದುಕೊಂಡು ಅವರು ವಿಶ್ರಮಿಸಿಕೊಳ್ಳದೆ, ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ, ಅವರು ಸಮಯ ಸಿಕ್ಕಾಗೆಲ್ಲ ದೇವರ ಸುವಾರ್ತೆಯನ್ನು ಸಾರಲಿಕ್ಕೆ ಹೋಗ್ತಿದ್ರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಇವರು ಸಮಯವನ್ನು ಸುಮ್ಮನೆ ಕಳೆದುಕೊಳ್ಳದೆ ಅದನ್ನು ಬೆಲೆ ಉಳ್ಳದೆಂದು ಉಪಯೋಗಿಸಿಕೊಂಡು
ದೇವರ ಸುವಾರ್ತೆಯನ್ನು ಸಾರಲಿಕ್ಕೆ ಹೋಗ್ತಿದ್ದರೆಂಬುದನ್ನು ಪ್ರೀತಿಯುಳ್ಳದರ ಮಕ್ಕಳೇ, ಫ್ರಾನ್ಸಿಸ್ ಆಸ್ಪರಿ ಅವರ ಜೀವನ ಚರಿತ್ರೆಯನ್ನು ನಾವು ತಿಳಿದು ಅವರಂತೆ ನಾವು ಸೇವೆ ಮಾಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಅವರು ಯಾರ ಮಾರ್ಗಗಳನ್ನು ಕಲಿತರೆಂಬುದಾಗಿ ನೋಡುವಾಗ ಕರ್ತನಾಗಿರುವ ಯೇಸು ಸ್ವಾಮಿಯವರ ಬೋಧನೆಯ ಮಾರ್ಗಗಳನ್ನು ಕಲಿತರೆಂಬುದಾಗಿ ನೋಡ್ತೀವಿ. ಯೇಸು ಸ್ವಾಮಿಯವರ ಮಾರ್ಗದವನ್ನು ಕಲಿಸಿದರೆಂಬುದಾಗಿ ನೋಡ್ತೀವಿ. ನೋಡಿ, ಮತ್ತಾಯನ ಸುವಾರ್ತೆಯಲ್ಲಿ ಹೀಗೆ ಹೇಳುತ್ತೆ. ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ 35ನೇ ವಚನದಲ್ಲಿ ಹೀಗೆ ಹೇಳುತ್ತೆ, ಯೇಸು ಎಲ್ಲಾ ಊರುಗಳನ್ನು ಹಳ್ಳಿ ಪಳ್ಳಿಗಳನ್ನು ಸುತ್ತಿಕೊಂಡು ಅವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನೆಂಬುದನ್ನು ನೋಡ್ತಿದ್ದೇವೆ. ಆಸ್ಪರಿಯ ಜೀವಿತದ ಮಾದರಿಯಲ್ಲಿ ನಾವು ಯೇಸು ಕ್ರಿಸ್ತನ ಮಾದರಿಯಾಗಿ ಆಸ್ಪರಿ ಅವರು ಜೀವಿಸ್ತಾ ಇದ್ರು. ನಾವುಗಳು ಸಹ ಪ್ರೀತಿಯುಳ್ಳದರ ನಮಗೆ ಯೇಸು ಕ್ರಿಸ್ತನ ನಡೆಯುವ ಹೆಜ್ಜೆಯ ಮಾರ್ಗದಲ್ಲಿ ಸುವಾರ್ತೆಯ ಮಾರ್ಗಗಳಲ್ಲಿ ನಾವು ನಡಿಬೇಕೆಂಬ ದೇವರ ವಾಕ್ಯ ಹೇಳುತ್ತೆ. ಹಾಗೆ ನಾವು ನೋಡುವಾಗ ಪ್ರೀತಿಯುಳ್ಳದರ ಸುವಾರ್ಥ ಬೋಧನೆಗೆ ಬಾಧ್ಯರಾಗಿರಿ. ನಮ್ಮ ಜೀವಿತಗಳಲ್ಲಿ ನಮ್ಮ ಜೀವಿತಗಳಲ್ಲಿ ನಮ್ಮ ಯಾವುದೇ ಕಷ್ಟಗಳು ಬಂದರೂ ಸಹ ನಾವು ಸುವಾರ್ತೆಯನ್ನು ಬಿಡಬಾರ್ದು. ನಮ್ಮ ಜೀವಿತಗಳಲ್ಲಿ ಯಾವುದೇ ಅಡೆತಡೆಗಳು ಬಂದರೂ ಸಹ ಸುವಾರ್ತೆ ಬಿಡಬಾರ್ದೆಂಬ ದೇವರ ವಾಕ್ಯ ಹೇಳುತ್ತೆ. ಹಾಗೆ ಸೇವೆ ಮತ್ತು ತ್ಯಾಗವನ್ನು ಸ್ವೀಕರಿಸಿಕೊಳ್ಳಿರೆಂಬುದಾಗಿ ನಮ್ಮನ್ನು ನಾವು ದೇವರ ಸೇವೆಗೆ ಒಪ್ಪಿಸಿಕೊಡಬೇಕು. ಕ್ರಿಸ್ತನು ಜೀವಿಸಿದ ದಾರಿಯಲ್ಲೇ ಜೀವಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಕ್ರಿಸ್ತನ ಜೀವಿಸಿದ ದಾರಿಯಲ್ಲೇ ಜೀವಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹಾಗೆ ಪವಿತ್ರತೆಯಾಗಿ ಉತ್ಸಾಹವನ್ನು ಬೆಳೆಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಪವಿತ್ರತೆಯಾಗಿ ಉತ್ಸಾಹವನ್ನು ಬೆಳೆಸಬೇಕು. ನಾವು ಪರಿಶುದ್ಧರಲ್ಲಿಯೂ ಸತ್ಯವೇದವನ್ನು ಧ್ಯಾನಿಸುವುದರಲ್ಲಿಯೂ ಮತ್ತು ಪ್ರಾರ್ಥನೆಯ ಜೀವಿತವನ್ನು ತೋರಿಸುವುದರಲ್ಲಿ ನಾವು ಇರಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ನೋಡಿ, ಅಪೊಸ್ತಲ ಬರೆದ ಪುಸ್ತಕ 2ನೇ ಅಧ್ಯಾಯ 42ನೇ ವಚನದಲ್ಲಿ ನೋಡ್ತೀವಿ, ರೊಟ್ಟಿ ಮುರಿಯುವುದರಲ್ಲಿ ಪ್ರಾರ್ಥನೆ ಮಾಡುವುದರಲ್ಲಿಯೂ ಅನ್ಯೋನ್ಯತೆಯ ಜೀವಿತದಲ್ಲಿ ಇದ್ದರೆ ಎಂಬುದಾಗಿ ನೋಡ್ತೀವಿ. ನಮ್ಮ ಜೀವಿತವು ಸಹ ಆ ಒಂದು ಆಸ್ಪರಿಯ ಜೀವಿತವಾಗಿ ನಾವು ಜೀವಿಸಬೇಕೆಂಬ ದೇವರ ವಾಕ್ಯ ಹೇಳುತ್ತೆ. ನೋಡಿ, ದೇವರ ವಾಕ್ಯ ಹೇಳುತ್ತೆ. 4ನೇದಾಗಿ ನೋಡುವಾಗ ನೇರ ನಾಯಕತ್ವ ಜ್ಞಾನತ್ವದಲ್ಲಿ ನೋಡ್ತೀವಿ. ಆಸ್ಪರಿ ಒಬ್ಬ ಸೇವಕರ ನಾಯಕರಾಗಿದ್ದು ನಿಜವಾದ ನಾಯಕತ್ವವು ಈತರಿಗೆ ಸೇವೆ ಸಲ್ಲಿಸುವುದು ಎಂಬುದಾಗಿ ನೋಡಿ. ಈತರಿಗೆ ಅಂದ್ರೆ ಬಡವರಿಗೆ, ವಿಧವೆಯರಿಗೆ, ಅನಾಥ ಮಕ್ಕಳುಗಳಿಗೆ, ಕಷ್ಟದ ಜೀವಿಸುವವರಿಗೆ ಸೇವೆ ಸಲ್ಲಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ನೋಡಿ, ಕೀರ್ತನೆ 68ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ಹೇಳುತ್ತೆ, ಪರಿಶುದ್ಧ ವಾಸಸ್ಥಾನದಲ್ಲಿರುವ ದೇವರು ದಿಕ್ಕಿಲ್ಲದವರಿಗೆ ತಂದೆಯು ವಿಧವೆಯರಿಗೆ ಸಹಾಯಕನಾಗಿದ್ದಾನೆಂಬುದಾಗಿ ನೋಡ್ತಿರ್ತೀರಿ. ಪರಿಶುದ್ಧ ವಾಸಸ್ಥಾನದಲ್ಲಿರುವ ದೇವರು ದಿಕ್ಕಿಲ್ಲದವರಿಗೆ ತಂದೆ ಆಗಿದ್ದಾನಂತೆ ಮತ್ತು ವಿಧವೆಯರಿಗೆ ಸಹಾಯಕನಾಗಿದ್ದಾನಂತೆ. ಪ್ರೀತಿಯುಳ್ಳದರ ಮಕ್ಕಳೇ, ಹಾಗೆ ದೇವರ ವಾಕ್ಯ ಹೇಳುತ್ತೆ. ಪ್ರೀತಿಯುಳ್ಳದರ ಮಕ್ಕಳೇ, ಆತನು ಹೇಳುವ ಪ್ರತಿಯೊಂದು ಮಾತುಗಳಲ್ಲಿ ನಾವು ಜೀವಿಸುತ್ತಾ ನಡೆಯುವವರಾಗಿರ್ಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಕಟಿಸ್ತಾ ಇರ್ತೇವೆ. ನೋಡಿ, ಬಿಷಪ್ ಫ್ರಾನ್ಸಿಸ್ ಆಸ್ಪರಿಯ ಜೀವನ ಚರಿತ್ರೆಯನ್ನು ನೋಡುವಾಗ ತುಂಬಾ ಕಷ್ಟಾರ್ಥದ ಜೀವಿತದಲ್ಲಿ ಜೀವಿಸಿದರು, ಕಷ್ಟದಲ್ಲಿ ಸೇವೆ ಸಲ್ಲಿಸಿದರು. ಎಷ್ಟೋ ಅಡೆತಡೆಗಳು, ಎಷ್ಟೋ ಹಿಂಸೆಗಳು, ಎಷ್ಟೋ ಅವಮಾನಗಳು ಬಂದರೂ ಸಹ ಅವರ ಸೇವೆಯ ದಾರಿಯನ್ನು ಬಿಡಲಿಲ್ಲ. ಪ್ರಿಯರೇ, ನಶಿಸಿ ಹೋಗುತ್ತಿರುವ ಆತ್ಮಗಳಿಗೆ ನಾವು ಸುವಾರ್ತೆ ತಲುಪಿಸಬೇಕು, ಅವರನ್ನು ರಕ್ಷಣೆಯ ಮಾರ್ಗದಲ್ಲಿ ನಡೆಸಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಕಟಿಸುತ್ತಿದೆ. ನೋಡಿ, ತಕ್ಕ ಕಾಲಕ್ಕೆ ಅದು ಫಲ ಸಿಕ್ಕಿತ್ತು. ಪ್ರಿಯರೇ, ನಾವು ಹಳ್ಳಿಗಳಿಗೆ ಹೋಗಿ ಸುವಾರ್ತೆ ಸಾರುವಾಗ ನೋಡಿ, ಪ್ರಸಂಗಿ 11ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತೆ, ನಿನ್ನ ಆಹಾರವನ್ನು ನೀರಿನ ಮೇಲೆ ಚೆಲ್ಲು, ಬಹು ದಿನದ ಮೇಲೆ ಅದು ನಿನಗೆ ಸಿಕ್ಕುವುದೆಂಬುದಾಗಿ. ನೋಡಿ, ದೇವರ ವಾಕ್ಯವನ್ನು ಒಂದು ಆತ್ಮಕ್ಕೆ ಬಿತ್ತುವಾಗ ಅದು ತಕ್ಕ ಕಾಲಕ್ಕೆ ಫಲ ಹೊಟ್ಟೆ ಕೊಡುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನಾವು ಸುವಾರ್ತೆ ಕಠಿಣ ಕಾಲದಲ್ಲಿ ನಾವು ಸಾರುವವರಾಗಿರಬೇಕು. ಪ್ರೀತಿಯುಳ್ಳದರ ಬಗ್ಗೆ ನಶಿಸುವ ಆತ್ಮಗಳಿಗೆ ನಾವು ಸುವಾರ್ತೆ ತಲುಪಿಸುವವರಾಗಿರ್ಬೇಕು. ದೇವರ ವಾಕ್ಯ ಹೇಳುತ್ತೆ. ದೇವರು ತಾನು ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ.
ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ನಮ್ಮೆಲ್ಲರ ಸ್ವರ್ಗೀಯ ತಂದೆಯಾಗಿರುವ ದೇವರಿನ ನಾಮಕ್ಕೆ ಸ್ತೋತ್ರ. ಹೌದು ರಾಜ. ಅಪ್ಪ ಸ್ವಾಮಿ, ಅಪ್ಪ ಬಿಷಪ್ ಫ್ರಾನ್ಸಿಸ್ ಆಸ್ಪರಿ ಅವರ ಜೀವನ ಚರಿತ್ರೆಯಲ್ಲಿ ಕರ್ತನ ನೋಡುವಾಗ, ಹೌದು ರಾಜ, ಅವರ ಜೀವನ ಚರಿತ್ರೆಯಲ್ಲಿ ಎಷ್ಟೋ ಅಡೆತಡೆಗಳು, ಎಷ್ಟೋ ಕಷ್ಟಗಳು, ಎಷ್ಟೋ ಅಪ್ಪ ಸ್ವಾಮಿ ಪ್ರಯಾಣದಲ್ಲಿ ಸ್ವಾಮಿ ದೇವರ ಹಿಂಸೆಗಳು ಬಂದರೂ ಸಹ ದೇವರೇ ನಿನ್ನ ಸುವಾರ್ತೆ ಸಾರಲ್ಲೋದು ಬಿಡಲಿಲ್ಲ ಎಂಬುದಾಗಿ ನೋಡ್ತೇವೆ ಸ್ವಾಮಿ. ಹೌದು ರಾಜ, ಹೌದು ರಾಜ ಕರ್ತನೆ, ನೀವುಗಳು ಸಹ ಸ್ವಾಮಿ ಸ್ವಾಮಿ ದೇವರೇ, ನೀನು ಸಹ ಸ್ವಾಮಿ ದೇವರೇ ಅಪ್ಪ ಕರ್ತನೆ, ಹಳ್ಳಿಗಳಿಗೆ ಅಪ್ಪ ಸ್ವಾಮಿ, ಊರುಗಳಿಗೆ, ಸಭೆಗಳಿಗೆ, ಎಲ್ಲಾ ಪ್ರಾಂತಗಳಿಗೆ ನೀವು ಸಹ ಸುವಾರ್ತೆಯನ್ನು ಸಾರಲಿಕ್ಕೆ ಹೋಗ್ದಿರ ನೋಡ್ತೇವೆ ಸ್ವಾಮಿ ದೇವರೇ. ಹೌದು ರಾಜ ಕರ್ತನೆ ದೇವರೇ, ಈ ಒಂದು ದಿನದಲ್ಲಿ ಕರ್ತನೆ ನಿನ್ನ ಮಾದರಿಯಾಗಿ ಜೀವಿಸಲಿಕ್ಕೆ ನಮ್ಮನ್ನು ಆಶೀರ್ವದಿಸು, ಬಲಪಡಿಸು. ವಿಶೇಷವಾಗಿ ಕರ್ತನೆ ದೇವರೇ, ಜೂಮ್ ಆ್ಯಪ್ನಲ್ಲಿ ಕೂಡಿ ಬಂದಂತೆ ಎಲ್ಲ ಸೇವಕರುಗಳಿಗಾಗಿ, ಎಲ್ಲ ದೇವ ಭಕ್ತಾದಿಗಳಿಗೆ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಎಲ್ಲರನ್ನು ಅಪ್ಪ ನೀನು ಹೇರಳವಾಗಿ ಮುಟ್ಟಿ ಆಶೀರ್ವದಿಸು, ಬಲಪಡಿಸು. ಈ ದಿನ ಅಪ್ಪ ಎಲ್ಲ ಕೆಲಸ ಕಾರ್ಯಗಳು ನಿನ್ನ ಚಿತ್ತಾನುಸಾರದಿಂದ ನಡೆಸಿಕೊಂಡು ಹೋಗಲಿಕ್ಕೆ ಸಹಾಯ ಮಾಡು ಸ್ವಾಮಿ ದೇವರೇ. ಅಪ್ಪ ನಾವು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದೆ ಸ್ವಾಮಿ ಸ್ಥಿರವಾಗಿರುವಂಥ ನಿನ್ನ ಪರಲೋಕ ರಾಜ್ಯದಲ್ಲಿ ನಾವು ಹೆಜ್ಜೆ ಇಡುತ್ತಾ ಸಾಗಲಿಕ್ಕೆ ನೀನು ಸಹಾಯ ಮಾಡು ದೇವರೇ. ನಮ್ಮ ಪ್ರಾರ್ಥನೆ ಕೇಳಿದ ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡೊಂದುತ್ತೇನೆ ಜೀವಳ ತಂದೆ, ಆಮೇನ್.